ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಪ್ರವಾಹದಲ್ಲಿ ತೇಲಿ ಬಂದ್ವು ಗ್ಯಾಸ್ ಸಿಲಿಂಡರ್. ಮಹಾರಾಷ್ಟ್ರದಲ್ಲಿ ಮುಂದುವರಿದ ಮಳೆಯ ಅಬ್ಬರ ಪ್ರವಾಹದಲ್ಲಿ ತೇಲಿ ಬರ್ತಿದೆ ಗ್ಯಾಸ್ ಸಿಲಿಂಡರ್ಗಳು. ಒಂದಲ್ಲ ಎರಡಲ್ಲ 3,000 ಗ್ಯಾಸ್ ಸಿಲಿಂಡರ್ಗಳು ತೇಲಿ ಬಂದಿರುವಂತಹದ್ದು. ರಾಯಗಢದ ಪಾತಾಳಗಂಗಾ ನದಿಯ ಪ್ರವಾಹ ಆಗಿದೆ. ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದಿದೆ 3,000 ಸಿಲಿಂಡರ್ಗಳು. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ. ಈ ಪ್ರವಾಹದಲ್ಲಿ 3,000 ಗ್ಯಾಸ್ ಸಿಲಿಂಡರ್ಗಳು ತೇಲ್ಕೊಂಡು ಬಂದಿರುವಂತಹದ್ದು. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಿಲಿಂಡರ್ಗಳು ತೇಲ್ಕೊಂಡು ಬಂದಿದೆ ಅಂತ. ಭಾರೀ ಮಳೆಯಿಂದಾಗಿ ಮಹಾರಾಷ್ಟ್ರದ ರಾಯಗಢದ HPCL ಬಂಟ್ಲಿಂಗ್ ಸ್ಥಾವರಕ್ಕೆ ಪಾತಾಳಗಂಗಾ ನದಿ ನೀರು ನುಗ್ಗಿ 3,000 ಸಿಲಿಂಡರ್ಗಳು ತೇಲಿ ಹೋಗಿದೆ ಅಂತ ತಿಳಿದು ಬರ್ತಾ ಇದೆ. ಸಿಲಿಂಡರ್ಗಳು ತೇಲಿ ಹೋಗ್ತಿರುವಂತಹ ವಿಡಿಯೋ ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿರ್ಬೋದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಸಿಲಿಂಡರ್ ಅಭಾವದ ನಡುವೆ ಈ ಘಟನೆ ನಡೆದಿರುವುದು ತೀವ್ರ ಆಘಾತಕ್ಕೂ ಕೂಡ ಕಾರಣವಾಗಿರುವಂತಹದ್ದು. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ. ಪ್ರವಾಹದಲ್ಲಿ 3,000 ಸಿಲಿಂಡರ್ಗಳು ತೇಲಿ ಬರ್ತಾ ಇರುವಂತಹದ್ದು. ವಿಡಿಯೋದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತೇಲಿ ಬಂದಿದೆ ಅಂತ. ಕ್ಯಾಮ್ರಾದಲ್ಲೂ ಕೂಡ ಈ ವಿಡಿಯೋ ಸೆರೆ ಆಗಿರುವಂತಹದ್ದು. ಪನ್ವೇಲ್ ತಾಲೂಕಿನ ಚವಾಣೆ ಗ್ರಾಮದಲ್ಲಿ HPCL ಪಾತಾಳಗಂಗಾ LPG ಬಟ್ಲಿಂಗ್ ಸ್ಥಾವರದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಕೆಲವು ಸಿಲಿಂಡರ್ಗಳು ತುಂಬಿದ್ದು, ಕೆಲವು ಸಿಲಿಂಡರ್ಗಳು ತುಂಬಿದ್ದಿಲ್ಲ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು.